ನೋಡಿ, ಬಿಸಿ ಬಿಸಿ ಬೋಂಡ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನ ನಿಮ್ಮ ರುಚಿ ನಮ್ಮ ಕೈ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಂದ ಬಂದ ಮೇಲೆ ಹೊಟ್ಟೆ ಹಸುವು ಅಂದರೆ ಬೆಳಗ್ಗೆ ಮಿಕ್ಕಿರೋ ತಿಂಡಿನ ಅಮ್ಮನೂ ಅಜ್ಜಿನೂ ನಮಗೆ ಕೊಡ್ತಾಯಿದ್ರು. ನಾವು ಯಾವುದೇ ತಕರಾರು ಇಲ್ಲದನ್ನು ತಿಂತಾ ಇದ್ವಿ. ಆದರೆ ಈಗ ಕಾಲ ಬದಲಾಗಿದೆ, ಹಾಗೆ ಮಕ್ಕಳ ಅಭಿರುಚಿ ಕೂಡ ಬದಲಾಗಿದೆ. ಬೆಳಗ್ಗೆ ಮಿಕ್ಕಿರೋ ತಿಂಡಿನ ಮಕ್ಕಳಿಗೆ ಕೊಟ್ಟರೆ ಬೇಡ ಅಂತ ಹೇಳಿ ಹೊಸ ಹೊಸ ರುಚಿನ ಡಿಮ್ಯಾಂಡ್ ಮಾಡ್ತಾರೆ. ಹಾಗಂತ ಬೆಳಗ್ಗೆ ಮಾಡಿ ಮಿಕ್ಕಿರೋ ತಿಂಡಿನ ವೇಸ್ಟ್ ಮಾಡಬಾರ್ದು ಅಲ್ವಾ? ಅದಕ್ಕೇನೆ ಒಂದು ಹೊಸ ರೂಪ ಕೊಟ್ಟು ಹೊಸ ರುಚಿ ಅಂತ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಇಂಥದೇ ಒಂದು ರೆಸಿಪಿನ ನಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದಾರೆ ಶ್ರೀಮತಿ ವಾಣಿ ಶ್ರೀಧರ್ ಅವರು. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಶ್ರೀಮತಿ ವಾಣಿ ಶ್ರೀಧರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀರಾ? ಓಕೆ, ನಾನು ಹುಟ್ಟಿ ಬೆಳೆದಿದ್ದು ಒಂದು ಮಲ್ನಾಡ ಚಿಕ್ಕ ಹಳ್ಳಿಲಿ. ನನ್ನ ಮದುವೆ ಮಾಡಿಕೊಟ್ಟಿದ್ದು ಒಂದು ಮಲ್ನಾಡ ಚಿಕ್ಕ ಹಳ್ಳಿಲೇಯ. ನಾವು ಹಳ್ಳಿ ವಾತಾವರಣದಲ್ಲೇ ಬೆಳೆದು ದೊಡ್ಡವರಾಗಿ ಇಲ್ಲಿಯ ಸಿಕ್ಕ ಪರಿಸರದಲ್ಲಿ ಏನೇನು ಹಣ್ಣು ತರಕಾರಿ ಸಿಗುತ್ತೋ ಅದನ್ನೇ ನಾವು ಉಪಯೋಗಿಸ್ಕೊಂಡು ಊಟ ತಿಂಡಿ ಮಾಡ್ತಾ ಇರೋಂಥದ್ದು ನ್ಯಾಚುರಲ್ ಆಗಿ. ನಾವೀಗ ಅವತ್ತು ಇವರೊಂದು ನಮ್ಮನ್ನು ಕರೆದಿದ್ದು ಏನಾದ್ರು ಉಳಿದಿದ್ದು ಈ ಥರ ಏನಾದ್ರು ಹೊಸ ರೆಸಿಪಿ ಮಾಡಿ ಅದರಲ್ಲಿ ಸ್ವೀಟು ಖಾರ ಈ ಥರ ಮಾಡಿ ಟೇಸ್ಟ್ ಮಾಡೋದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ನೀವು ಈ ರೆಸಿಪಿನ ಯಾರಿಂದ ಕಲ್ತ್ಕೊಂಡ್ರಿ? ಈ ರೆಸಿಪಿನ ನಾನು ಓನಾಗೆ ಕಲ್ತಿರೋದು. ನಾನು ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡಿದಾಗ ಅದು ಜಾಸ್ತಿ ಇರುತ್ತೆ. ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಏನಾದ್ರು ತಿಂಡಿ ಕೊಡಮ್ಮ ಅಂತ ಕೇಳ್ತಾರೆ. ಅವರು ಬೆಳಗ್ಗೆನೇ ಮಕ್ಕಳಿಗೆ ಅವಲಕ್ಕಿ ತಿನ್ಸೋದು ಕಷ್ಟ. ನಮ್ಮ ಹಳ್ಳಿ ಮನೇಲಿ ದಿನಕ್ಕೊಂದು ಏನಾದ್ರು ತಿಂಡಿ ಮಾಡಬೇಕಲ್ಲ, ಆ ತಿಂಡಿ ಉಳಿದಿರೋಂಥ ಅವಲಕ್ಕಿನೇ ಮದ್ದಿನ ಮೇಲೆ ಸ್ಕೂಲಿಂದ ಬಂದ ಮೇಲೆ ಅದರಲ್ಲೇ ಈ ಒಗ್ಗರಣೆ ಅವಲಕ್ಕಿ ಮಾಡಿದ್ದು ಮಿಕ್ಕಿದ್ರಲ್ಲಿ ಈ ಅವಲಕ್ಕಿ ಬೋಂಡ ಮಾಡಿ ಮಕ್ಳಿಗೆ ಕೊಟ್ಟೆ. ಅದು ಗೊತ್ತಾಗ್ಲಿಲ್ಲ ಅವರಿಗೆ. ಬೆಳಗಿನ ಅವಲಕ್ಕಿ ಅಮ್ಮ ಮಿಕ್ಕಿದ್ದನ್ನೇ ಮಾಡಿದ್ದಾರೆ ಹೇಳೋದು ಗೊತ್ತಾಗ್ಲಿಲ್ಲ. ಹಂಗಾಗಿ ಅವ್ರು ಭಾರಿ ಖುಷಿಯಿಂದ ತಿಂದ್ರು. ಮನೇಲಿ ನಮ್ಮ ಅತ್ತೆ ಯಜಮಾನ್ರು ಎಲ್ಲರೂ ಖುಷಿಯಿಂದ ತಿಂದ್ರು. ಭಾರಿ ಟೇಸ್ಟ್ ಆಯ್ತು. ಕೊನೆಗೆ ಅದೇ ಒಂದು ರೂಢಿ ಆಯ್ತು. ಅವಲಕ್ಕಿ ಮಿಕ್ಕಿದ್ರೆ ಅವಲಕ್ಕಿ ಬೋಂಡ ಮಾಡೋದು. ನೀವು ಮಾಡಿ ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ತುಂಬ ಹೆಲ್ದಿಯಾಗೂ ಇರುತ್ತೆ. ಯಾಕೆಂದ್ರೆ ಆಲೂಗೆಡ್ಡೆ ಬೋಂಡ ಟೈಪೇ ಬರುತ್ತೆ ಇದು, ಆದರೆ ತುಂಬ ಹೆಲ್ದಿಯಾಗಿ ಇರುತ್ತೆ. ಮೊದಲಿಗೆ ಒಗ್ಗರಣೆ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಚಿಟಿಕೆ ಅರಿಶಿನ ಹಾಕಿ ಸಾಸಿವೆ ಸಿಡಿದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಗೂ ಶುಂಠಿನ ಹಾಕಬೇಕು. ಇದ್ರ ಜೊತೆನೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿ ಚಿಟಿಕೆ ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಸಾಫ್ಟ್ ಆದಮೇಲೆ ನೀರಲ್ಲಿ ನೆನೆಸ್ಕೊಂಡಿರೋ 1 ಕಪ್ ಅವಲಕ್ಕಿನ ಹಾಕಬೇಕು. ನಾನಿಲ್ಲಿ ಮೀಡಿಯಂ ಅವಲಕ್ಕಿನ ತಗೊಂಡಿರೋದ್ರಿಂದ 15 ನಿಮಿಷ ನೆನೆಸಿದ್ದೀನಿ. ದಪ್ಪ ಅವಲಕ್ಕಿನ ಏನಾದರೂ ಯೂಸ್ ಮಾಡಿದರೆ ಅರ್ಧ ಗಂಟೆ ನೆನೆಸ್ಬೇಕಾಗುತ್ತೆ. ನೆನೆಸಿರೋ ಅವಲಕ್ಕಿನ ಒಗ್ಗರಣೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಏನಾದರೂ ಗಟ್ಟಿ ಅನಿಸಿದ್ರೆ ಎಕ್ಸ್ಟ್ರಾ ನೀರನ್ನ ಹಾಕಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಟೀ ಸ್ಪೂನ್ ಸಕ್ಕರೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ 1 ಟೀ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಳಗಿನ ತಿಂಡಿಗೆ ಅವಲಕ್ಕಿ ರೆಡಿ ಆಗುತ್ತೆ. ಬೋಂಡ ಮಾಡೋದಕ್ಕೆ 1 ಕಪ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಓಂಕಾಳು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಸೇರಿಸಿ ಮಿಕ್ಸ್ ಮಾಡಬೇಕು. ಹೀಗೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇರಲಿ. ಅವಲಕ್ಕಿನ ಬೆಳಗ್ಗೆನೇ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ನೋಡಿ. ಹೀಗೆ ಉಂಡೆ ಮಾಡಿದರೆ ಪುಡಿ ಪುಡಿ ಆಗ್ತಿದೆ. ಸೊ ಇದಕ್ಕೆ ಸ್ವಲ್ಪ ನೀರು ಚಿಮುಸ್ಕೊಂಡು ಕಲಿಸ್ಕೋಬೇಕು. ಹೀಗೆ ನೀರು ಚಿಮುಸ್ಕೊಂಡು ಕಲಿಸ್ಕೊಂಡಾಗ ಅವಲಕ್ಕಿ ಮೆತ್ತಗಾಗುತ್ತೆ. ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೋಬೇಕು.
ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಅವಲಕ್ಕಿ ಉಂಡೆನ ಹಿಟ್ಟಲ್ಲಿ ಎದ್ದಿ ಎಣ್ಣೆಗೆ ಹಾಕಬೇಕು. ಮೀಡಿಯಂ ಉರಿಲಿ ಬೇಯಿಸ್ಬೇಕು ಇದನ್ನು. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಬಾಣಲೆಯಿಂದ ತೆಗಿಬೇಕು. ಬಿಸಿ ಬಿಸಿಯಾಗಿರೋ ಅವಲಕ್ಕಿ ಬೋಂಡಾನ ಕೆಚಪ್ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಬಹುದು. ಅಕ್ಕಿ ಹಿಟ್ಟು ಸೇರಿಸಿರೋದ್ರಿಂದ ಹೊರಗಡೆಯಿಂದ ಗರಿ ಗರಿಯಾಗಿರುತ್ತೆ, ಒಳಗಡೆ ಅವಲಕ್ಕಿ ಸಾಫ್ಟ್ ಆಗಿನೇ ಇರುತ್ತೆ. ಇದರ ಟೇಸ್ಟ್ ಹೇಗಿದೆ ಅಂತ ಈ ರೆಸಿಪಿ ಶೇರ್ ಮಾಡಿದವ್ರನ್ನೇ ಕೇಳೋಣ. ನಿಮ್ಮದೇ ರೆಸಿಪಿ ಅವಲಕ್ಕಿ ಬೋಂಡ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಹೇಗಿದೆ ಅಂತ ನೀನು ದಯವಿಟ್ಟು ಹೇಳಿ. ಓಕೆ, ನೋಡಿ ಬಿಸಿ ಬಿಸಿ ಬೋಂಡ ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿಯಾಗಿದೆ, ತುಂಬ ಚೆನ್ನಾಗಿದೆ. ನೀವು ಮಾಡಿ ತಿಂದು ಟೇಸ್ಟ್ ನೋಡಿ, ಇವರಿಗೊಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಬೇಕಾದ್ರೆ ನೀವು ಕೆಚಪ್ ಹಾಕೊಬೋದು, ಚಟ್ನಿ ಹಾಕೊಬೋದು, ಏನು ಇಲ್ಲದೆ ಹೋದ್ರೂ ಚೆನ್ನಾಗಿದೆ. ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿದೆ. ನಮ್ಮ ಚಾನೆಲ್ನ ನೀವು ರೆಗ್ಯುಲರ್ ಆಗಿ ನೋಡ್ತೀರಾ ಅಂದ್ಕೊಳ್ತೀನಿ. ಹೇಗೆ ನಿಮ್ಗೆ ಇಷ್ಟ ಆಗ್ತಾ ಇದೆ ನಮ್ಮ ರೆಸಿಪೀಸ್ಗಳೆಲ್ಲ? ಹೌದು, ನಿಮ್ಮ ಪ್ರತಿ ಎಪಿಸೋಡನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಸರಳವಾಗಿಯೂ ಹೊಸದಾಗಿ ಮಾಡುವಂಥ ಕಲಿಯುವಂಥ ಮಕ್ಕಳು ಕೂಡ ಹೊಸದಾಗಿ ಮಾಡಿ ತಿನ್ನೋ ಹಾಗಿರುತ್ತೆ. ಮತ್ತು ತುಂಬ ಹೆಲ್ದಿಯಾಗಿರೋಂಥ ಫುಡ್ಗಳನ್ನೇ ನೀವು ಹಾಕ್ತಾ ಇದ್ದೀರಾ. ತುಂಬ ಇಷ್ಟ ಆಗುತ್ತೆ ನಿಮ್ಮ ಚಾನಲ್ಲು. ರೆಸಿಪಿಗಳು ತುಂಬ ಟೇಸ್ಟಾಗಿರುತ್ತೆ. ತುಂಬ ಹೆಲ್ದಿ ಆಗಿರೋ ಒಂದು ಅಡುಗೆನ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಹೀಗೆ ಹೊಸ ಹೊಸ ರೆಸಿಪಿನ ನಮಗೆ ಹೇಳ್ಕೊಡ್ತಾ ಇರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲ ಮಾಡಿ ಎಲ್ಲರೂ ತಿಂದು ನೋಡಿ ರುಚಿನ. ಹೆಲ್ದಿ ಫುಡ್ಡು. ನಾನು ಊರಿಗೆ ಬಂದಾಗೆಲ್ಲ ಇವ್ರ ಮನೆ ಇದ್ರು ವಾಕಿಂಗ್ ಹೋಗ್ಬೇಕಿದ್ರೆ ಪ್ರತಿ ಸಲ ಕದನ್ಗೆ ಹೊಸ ಹೊಸ ರೆಸಿಪಿನ ಅವರು ಹೇಳ್ತಾ ಇರ್ತಾರೆ. ನಾನು ಹಾಗೆ ಟ್ರೈ ಮಾಡಿದ್ದೀನಿ. ಅವ್ರು ಹೇಳ್ಕೊಟ್ಟಿರೋ ರೆಸಿಪಿನ ನಿಮ್ಮ ಮುಂದಿನ ಪ್ರಯತ್ನವನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.